ಸ್ಪರ್ಧಾ ವಿಜೇತ ಮ್ಯಾಗಜಿನ್ ಆಗಸ್ಟ್ ತಿಂಗಳ ಮೊದಲನೇ ಭಾಗವನ್ನು ನೋಡೋಣ. ಮೊದಲನೇದಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ನಮ್ಮ ಭಾರತದ ರಾಷ್ಟ್ರಪತಿಯಾಗಿರುವ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಮೊಟ್ಟಮೊದಲ ಬಾರಿಗೆ ಫಿಜಿ ದೇಶಕ್ಕೆ ಭೇಟಿ ನೀಡಿದ್ದರು. ಈ ಸಂದರ್ಭದಲ್ಲಿ ಫಿಜಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಫಿಜಿ ಭೇಟಿಯ ಸಂದರ್ಭದಲ್ಲಿ ಫಿಜಿಯ ಸ್ಟೇಟ್ ಹೌಸ್ನಲ್ಲಿ ಫಿಜಿ ಅಧ್ಯಕ್ಷರು ಮತ್ತು ಭಾರತದ ರಾಷ್ಟ್ರಪತಿಗಳು ದ್ರೌಪದಿ ಮುರ್ಮು ಅವರಿಗೆ ಫಿಜಿ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಅದು ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಪ್ರಶಸ್ತಿ, ಇದು ಫಿಜಿ ದೇಶಕ್ಕೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಫಿಜಿ ಅಧ್ಯಕ್ಷರು ರತು ವಿಲಿಯಂ ವೈಮಲಿಲಿ ಕಟೋನಿವೇರಿ ಅವರೊಂದಿಗೆ ದ್ರೌಪದಿ ಮುರ್ಮು ಅವರು ದ್ವಿಪಕ್ಷೀಯ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ನಮ್ಮ ದ್ರೌಪದಿ ಮುರ್ಮು ಅವರು ಫಿಜಿ ದೇಶ ಉದ್ದೇಶಿಸಿ ಮಾತನಾಡಿದ್ದಾರೆ ಅಂತ ಹೇಳ್ಬೋದು. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ಅದೇ ರೀತಿಯಾಗಿ ಸುರಿನಾಮ್ ದೇಶದ ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಲಾಗಿದೆ. ದಕ್ಷಿಣ ಅಮೆರಿಕದ ಪುಟ್ಟ ರಾಷ್ಟ್ರ ಆಗಿರುವ ಸುರಿನಾಮ್ ದೇಶವು ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಗ್ರಾಂಡ್ ಆಫ್ ಆರ್ಡರ್ ಆಫ್ ದಿ ಚೈನ್ ಆ್ಯಂಡ್ ಯೆಲ್ಲೋ ಸ್ಟಾರ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಅಂತ ಹೇಳ್ಬೋದು. ಅಂದರೆ ರಾಷ್ಟ್ರಪತಿ ಅವರು ಒಟ್ಟಿನಲ್ಲಿ 2 ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಒಂದು ಫಿಜಿ ದೇಶದ ಕಂಪನಿಯನ್ ಆಫ್ ದಿ ಆರ್ಡರ್ ಆಫ್ ಫಿಜಿ ಮತ್ತು ಸುರಿನಾಮ್ ದೇಶದ ಗ್ರಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್. ಈ ಪ್ರಶಸ್ತಿಯನ್ನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ನೀಡಲಾಗಿದೆ ಅಂತ ಹೇಳ್ಬೋದು. ಸುರಿನಾಮ್ ಅಧ್ಯಕ್ಷರಪ್ಪ ಅಂತಂದರೆ ಚಂದ್ರಿಕಾ ಪೆರ್ಸಾದ್ ಸತೋಕಿ ಅವರ ಅರಮನೆಯಲ್ಲಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿಯಾಗಿ ಸುವಾದಲ್ಲಿರುವ ಮಹಾತ್ಮ ಗಾಂಧೀಜಿ ಸ್ಮಾರಕ ಪ್ರೌಢಶಾಲೆಗೆ ಕೂಡ ಇವರು ರಾಷ್ಟ್ರಪತಿ ಅವರು ಭೇಟಿ ನೀಡಿದ್ದಾರೆ ಅಂತ ಹೇಳ್ಬೋದು. ಸುವಾದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಸ್ಮಾರಕ ಪ್ರೌಢಶಾಲೆಗೆ ಭೇಟಿ ನೀಡಿದರು ಮತ್ತು ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಯನ್ನು ಪುಷ್ಪನಮನ ಸಲ್ಲಿಸಿದರು ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿಗೆ ಸಂಬಂಧಿಸಿದಂತೆ ಪ್ರಮುಖ ಅಂಶಗಳು ಕೊಟ್ಟಿದ್ದಾರೆ, ನೋಡೋಣ. ಶಿವಾಜಿ ಕಾಲದ ಅಷ್ಟಪ್ರಧಾನರ ಬಗ್ಗೆ ಕೊಟ್ಟಿದ್ದಾರೆ. ಪೇಶ್ವೆ, ಸೇನಾಪತಿ, ನ್ಯಾಯಾಧೀಶ, ಅಮಾತ್ಯ, ಪಂತ ಸಚಿವ, ಸುಮಾಂಡ, ಮಂತ್ರಿ, ದಂಡಾಧ್ಯಕ್ಷ ಇವರು ಶಿವಾಜಿಯ ಕಾಲದ ಅಷ್ಟಪ್ರಧಾನರೆಂದು ಹೇಳಬಹುದು ನಾವು. ಶಿವಾಜಿಯ ಧಾರ್ಮಿಕ ಗುರು ಯಾರಪ್ಪ ಅಂತಂದರೆ ರಾಮದಾಸರು. ಶಿವಾಜಿಯ ಸಶಸ್ತ್ರ ಗುರು ಯಾರಂದರೆ ದಾದಾಜಿ ಕೊಂಡದೇವ. ಶಿವಾಜಿಯು 1427ರಲ್ಲಿ ಜನಿಸ್ತಾರೆ ಅಂತ ಹೇಳಬಹುದು. ಮುಂದೆ ನೋಡೋದಾದರೆ ವಿಂಬಲ್ಡನ್ ಚಾಂಪಿಯನ್ಶಿಪ್ 2024 ಗೆದ್ದದ್ದು ಯಾರಪ್ಪ ಅಂತಂದರೆ ಪುರುಷರ ಸಿಂಗಲ್ಸ್ನಲ್ಲಿ ಸ್ಪೇನ್ ಆಟಗಾರರಾಗಿರುವ ಕಾರ್ಲೋಸ್ ಅಲ್ಕರಾಜ್ ಅವರು ಸಿಂಗಲ್ಸ್ನಲ್ಲಿ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇದು 137ನೇ ಆವೃತ್ತಿಯಾಗಿತ್ತು ಅಂತ ಹೇಳ್ಬೋದು. ಸ್ಪೇನ್ ದೇಶದ 21 ವರ್ಷದ ಕಾರ್ಲೋಸ್ ಅಲ್ಕರಾಜ್ರವರು ಪುರುಷರ ಸಿಂಗಲ್ಸ್ನಲ್ಲಿ ಸರ್ಬಿಯಾದ ನೋವಾಕ್ ಜೋಕೋವಿಕ್ ಅವರನ್ನು ಮಣಿಸುವ ಮೂಲಕ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ ಅಂತ ಹೇಳ್ಬೋದು. ಕಾರ್ಲೋಸ್ ಅಲ್ಕರಾಜ್. ರನ್ನರ್ ಅಪ್ ಆದವರು ಯಾರಪ್ಪ ಅಂತಂದರೆ ನೋವಾಕ್ ಜೋಕೋವಿಕ್. ಈ ಕಾರ್ಲೋಸ್ ಅಲ್ಕರಾಜ್ರವರಿಗೆ 4ನೇ ಗ್ರ್ಯಾಂಡ್ ಸ್ಲ್ಯಾಮ್ ಪ್ರಶಸ್ತಿಯಾಗಿದೆ ಅಂತ ಹೇಳ್ಬೋದು. ಯಾವುದು ಇದು? ವಿಂಬಲ್ಡನ್ ಚಾಂಪಿಯನ್ಶಿಪ್ನಲ್ಲಿ. ಈ ಮೂಲಕ ಫ್ರೆಂಚ್ ಪ್ರಶಸ್ತಿ ಓಪನ್ಸ್ ಮತ್ತು ವಿಂಬಲ್ಡನ್ 2 ಪಂದ್ಯಗಳನ್ನು ಒಂದೇ ಋತುವಿನಲ್ಲಿ ಗೆದ್ದು ಸಾಧನೆ ಮಾಡಿದ್ದಾರೆ ಇವರು. ಈ ಬಹುಮಾನ ಮತ್ತು ನೋಡೋದಾದರೆ ಭಾರತದ ಕಾರ್ಲೋಸ್ ಅಲ್ಕರಾಜ್ ಅವರಿಗೆ ಚಾಂಪಿಯನ್ ಆದ ಕಾರ್ಲೋಸ್ ಅಲ್ಕರಾಜ್ ಅವರಿಗೆ 28.64 ಕೋಟಿ ರೂಪಾಯಿ ನೀಡಲಾಗಿದೆ ಮತ್ತು ರನ್ನರ್ ಅಪ್ ಆದ ನೋವಾಕ್ ಜೋಕೋವಿಕ್ ಅವರಿಗೆ 14.85 ಕೋಟಿ ರೂಪಾಯಿಗಳನ್ನು ನೀಡಿ ಗೌರವಿಸಲಾಗಿದೆ. ಕಾರ್ಲೋಸ್ ಅಲ್ಕರಾಜ್ರವರ ಗ್ರ್ಯಾಂಡ್ ಸ್ಲ್ಯಾಮ್ಗಳ ಸಾಧನೆ ಬಗ್ಗೆ ನೋಡೋದಾದರೆ ಫ್ರೆಂಚ್ ಓಪನ್ಸ್ನಲ್ಲಿ 1 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ 2024ರಂದು. US ಓಪನ್ಸ್ನಲ್ಲಿ 2022ರಲ್ಲಿ 1 ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ವಿಂಬಲ್ಡನ್ನಲ್ಲಿ 2 ಪ್ರಶಸ್ತಿಗಳು ಗೆದ್ದಿದ್ದಾರೆ. ಅಂದರೆ 2023 ಮತ್ತು 2024ರಲ್ಲಿ ಈ ವಿಂಬಲ್ಡನ್ ಚಾಂಪಿಯನ್ಶಿಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಒಂದೇ ವರ್ಷದಲ್ಲಿ ಫ್ರೆಂಚ್ ಓಪನ್ಸ್ ಮತ್ತು ವಿಂಬಲ್ಡನ್ ಗೆದ್ದ 6ನೇ ಆಟಗಾರರಾಗಿದ್ದಾರೆ ಇವರು.
ಒಂದೇ ವರ್ಷದಲ್ಲಿ ವಿಂಬಲ್ಡನ್ ಫ್ರೆಂಚ್ ಓಪನ್ಸ್ ಗೆದ್ದ ಅತ್ಯಂತ ಕಿರಿಯ ವ್ಯಕ್ತಿಯಾಗಿದ್ದಾರೆ ಅಂತ ಹೇಳ್ಬೋದು. ವಿಂಬಲ್ಡನ್ ಸಿಂಗಲ್ಸ್ ಗೆದ್ದ ಸ್ಪೇನ್ನ 4ನೇ ಆಟಗಾರರಾಗಿದ್ದಾರೆ ಇವರು. ಅದೇ ರೀತಿಯಾಗಿ ಮಹಿಳಾ ಸಿಂಗಲ್ಸ್ ಬಗ್ಗೆ ನೋಡೋದಾದರೆ, ಮಹಿಳಾ ಸಿಂಗಲ್ಸ್ನಲ್ಲಿ ಚೆಕ್ ಆಟಗಾರ್ತಿ ಬಾರ್ಬೋರಾ ಕ್ರೇಜಿಕೋವಾ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಸಿಂಗಲ್ಸ್ನಲ್ಲಿ ಚೆಕ್ ಗಣರಾಜ್ಯದ ಆಟಗಾರ್ತಿಯಾಗಿರುವ ಬಾರ್ಬೋರಾ ಕ್ರೇಜಿಕೋವಾ ಅವರು ವಿಂಬಲ್ಡನ್ ಮಹಿಳಾ ಸಿಂಗಲ್ಸ್ ಫೈನಲ್ ಪಂದ್ಯದಲ್ಲಿ ಇಟಲಿಯ ಜಾಸ್ಮಿನಾ ಪಾವೋಲಿನಿ ಅವರನ್ನು ಸೋಲಿಸುವ ಮೂಲಕ ಸಿಂಗಲ್ಸ್ನಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ. ಯಾರು? ಚೆಕ್ ಗಣರಾಜ್ಯದ ಬಾರ್ಬೋರಾ ಕ್ರೇಜಿಕೋವಾ. ಈ ಮೂಲಕ ಇವರಿಗೆ 2ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಇವರು ಪಡೆದಿದ್ದಾರೆ ಅಂತ ಹೇಳ್ಬೋದು. ಈ ಪ್ರಶಸ್ತಿ ಮೊತ್ತ ನೋಡೋದಾದರೆ 28.64 ಕೋಟಿ ರೂಪಾಯಿ ಪಡೆದಿದ್ದಾರೆ. ರನ್ನರ್ ಅಪ್ ಆದ ಪಾವಲಿನಿ ಅವರಿಗೆ 14.85 ಕೋಟಿ ರೂಪಾಯಿ ನೀಡಲಾಗಿದೆ ಅಂತ ಹೇಳ್ಬೋದು. ಪುರುಷರ ಡಬಲ್ಸ್ನಲ್ಲಿ ಹೆನ್ರಿ ಪ್ಯಾಟನ್ ಅಂದರೆ UK ದೇಶದವರು ಮತ್ತು ಹ್ಯಾರಿ ಇಲಿಯೋರೆ ಅವರು ಫಿನ್ಲ್ಯಾಂಡ್ ದೇಶದವರು ಇವರು ಚಾಂಪಿಯನ್ ಆಗಿದ್ದಾರೆ. ಮಹಿಳೆಯರ ಡಬಲ್ಸ್ ಚಾಂಪಿಯನ್ಶಿಪ್ನಲ್ಲಿ ಚೆಕ್ ಅಮೇರಿಕನ್ ಟೆನ್ನಿಸ್ ಜೋಡಿಯಾಗಿರುವ ಕ್ಯಾಟರಿನಾ ಸಿನಿಯಾಕೋವಾ ಮತ್ತು ಟೇಲರ್ ಟೌನ್ಸೆಂಡ್ ಅವರು ಮಹಿಳೆಯರ ಡಬಲ್ಸ್ನಲ್ಲಿ ಚಾಂಪಿಯನ್ಶಿಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಮಿಶ್ರ ಡಬಲ್ಸ್ನಲ್ಲಿ ಚಾಂಪಿಯನ್ ಆದವರು ಜಾನ್ ಜೆಲಸ್ಕಿ ಮತ್ತು ಪೋಲೆಂಡ್ ದೇಶದವರು ಮತ್ತು ಇನ್ಸ್ ಸುವಿ ಇವರು ಚೆನ್ನಿಸ್ ತೈಪೇದವರು ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ 2024ರ ಗ್ರ್ಯಾಂಡ್ ಸ್ಲಾಮ್ಗೆ ಟೂರ್ನಿಗೆ ಸಂಬಂಧಿಸಿದಂತೆ ಚಾಂಪಿಯನ್ಶಿಪ್ಗಳನ್ನು ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಗೆದ್ದವರು ಜೆನ್ನಿಕ್ ಸಿನ್ನೇರ್ ಅಂತ ಹೇಳ್ಬೋದು. ಇವರು ಇಟಲಿ ದೇಶದವರು. ಮಹಿಳಾ ಸಿಂಗಲ್ಸ್ನಲ್ಲಿ ಅರೆನಾ ಸಬಲೆಂಕಾ ಅವರು ಇವರು ಬೆಲಾರಸ್ ದೇಶದವರು. ಮಹಿಳಾ ಸಿಂಗಲ್ಸ್ನಲ್ಲಿ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯನ್ನು ಗೆದ್ದಿದ್ದಾರೆ. ಪುರುಷರ ಡಬಲ್ನಲ್ಲಿ ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ಡೆನ್ ಅವರು ಗೆದ್ದಿದ್ದಾರೆ. ಮಹಿಳಾ ಡಬಲ್ಸ್ನಲ್ಲಿ ಸುವಿ ಇನ್ಸ್ ತೈವಾನ್ ದೇಶದವರು ಮತ್ತು ಎಲಿಸ್ ಮ್ಯಾರ್ಟೆನ್ಸ್ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಮಿಶ್ರ ಡಬಲ್ಸ್ನಲ್ಲಿ ಸುವಿ ಇನ್ಸ್ ಮತ್ತು ಜಾನ್ ಜೆಲಸ್ಕಿ ಅವರು ಗೆದ್ದಿದ್ದಾರೆ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ. ಈ ಪ್ರಶ್ನೆ ಬರ್ತದೆ ಅಂತ ನೀವು ಕೇಳ್ಬೋದು. ಇತ್ತೀಚೆಗೆ ಈ ರೋಹನ್ ಬೋಪಣ್ಣ ಮತ್ತು ಮ್ಯಾಥ್ಯೂ ಎಬ್ಡೆನ್ ಅವರ ಪ್ರಶ್ನೆಯನ್ನು ಕೇಳಲಾಯಿತು. ಅಂದರೆ ಮ್ಯಾಥ್ಯೂ ಎಬ್ಡೆ ಅವರು ಯಾವ ದೇಶಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳ್ಬೋದು, ಅಥವಾ ರೋಹನ್ ಬೋಪಣ್ಣ ಜೊತೆ ಯಾರು ಜೊತೆಗೂಡಿ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದರು. ಈ ಫ್ರೆಂಚ್ ಓಪನ್ ಬಗ್ಗೆ ನೋಡೋಣ. ಇದು ಮೇ ಇಂದ ಜೂನ್ವರೆಗೆ ನಡೀತದೆ. ಪುರುಷರ ಸಿಂಗಲ್ಸ್ನಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರು ಗೆದ್ದಿದ್ದಾರೆ. ಇವರು ಸ್ಪೇನ್ ದೇಶದವರು. ಯಾವ ದೇಶದವರು ಎಂದು ಪ್ರಶ್ನೆಯನ್ನು ಕೇಳುತ್ತಾರೆ, ನೋಡಿಕೊಳ್ಳಿ. ಅದೇ ರೀತಿಯಾಗಿ ಮಹಿಳಾ ಸಿಂಗಲ್ಸ್ನಲ್ಲಿ ಈಗಾ ಸ್ವಿಯಾಟೆಕ್ ಅವರು ಗೆದ್ದಿದ್ದಾರೆ, ಪೋಲೆಂಡ್ ದೇಶದವರು. ಅಂದರೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ನಲ್ಲಿ ಈಗಾ ಸ್ವಿಯಾಟೆಕ್ ಚಾಂಪಿಯನ್ಶಿಪ್ ಆಗಿದ್ದಾರೆ. ಪುರುಷರ ಡಬಲ್ಸ್ನಲ್ಲಿ ಕೇಳಿದ್ದಾರೆ ಮೆಟಾ ಪಾವಿಕ್ ಮತ್ತು ಮಾರ್ಸೆಲೋ ಅಲೆವಾರೋ ಅವರಿಗೆ. ಮಹಿಳಾ ಸಿಂಗಲ್ಸ್ನಲ್ಲಿ ಕೋಕೋ ಗಾಫ್ ಮತ್ತು ಕಟೆರಿನಾ ಸಿನಿಯಾಕೋವಾ ಅವರಿಗೆ ಚಾಂಪಿಯನ್ಶಿಪ್ ಆಗಿದ್ದಾರೆ ಮಹಿಳಾ ಡಬಲ್ಸ್ನಲ್ಲಿ ಫ್ರೆಂಚ್ ಓಪನ್ಸ್ನಲ್ಲಿ. ಮಿಶ್ರ ಡಬಲ್ಸ್ನಲ್ಲಿ ದೇಸಿರೆ ಕ್ರಾವಿಜ್ ಮತ್ತು ನೀಲ್ಸ್ ಸ್ಕೂಪ್ಕಿ ಅಂತ ಹೇಳ್ಬೋದು. ಇವರು ಬ್ರಿಟನ್ ದೇಶದವರು. ಇವರು ಫ್ರೆಂಚ್ ಓಪನ್ನಲ್ಲಿ ಗೆದ್ದಿದ್ದಾರೆ. ಈ ಪ್ರಶ್ನೆಗಳ ಬಗ್ಗೆ ಅಂದರೆ ಪಡೆದವರ ಬಗ್ಗೆ ಕೇಳುತ್ತಾರೆ. ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಗೆದ್ದವರು ಯಾರು ಮತ್ತು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ, ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಅಂತ ಆಗಿರ್ಬೋದು. ಅದೇ ರೀತಿಯಾಗಿ US ಟೆನ್ನಿಸ್ ಟೂರ್ನಿಯ ಬಗ್ಗೆ ಈ 4 ಟೂರ್ನಿಗಳು ನಿಮಗೆ ಗೊತ್ತಿರಬೇಕು, ಅದು ಪ್ರಮುಖ ಅಂಶಗಳಾಗಿವೆ. ಈ ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿ ಆರಂಭವಾಗಿದ್ದು 1905ರಲ್ಲಿ. ಇದು ನಡೆಯುವ ಸ್ಥಳ ಎಲ್ಲಪ್ಪ ಅಂತಂದರೆ ಮೆಲ್ಬೋರ್ನ್ನಲ್ಲಿ ನಡೆಯುತ್ತದೆ. ಈ ಆಸ್ಟ್ರೇಲಿಯಾ ಟೆನ್ನಿಸ್ ಟೂರ್ನಿ ಒಂದು ಹಾರ್ಡ್ ಕೋರ್ಟ್ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಫ್ರೆಂಚ್ ಓಪನ್ಸ್ ಆರಂಭವಾಗಿದ್ದು 1891ರಲ್ಲಿ ಈ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ ಆರಂಭವಾಗಿದೆ. ಇದು ಪ್ಯಾರಿಸ್ನಲ್ಲಿ ನಡೆಯುತ್ತದೆ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದೊಂದು ಕ್ಲೇ ಕೋರ್ಟ್ನಲ್ಲಿ ನಡೆಯುವ ಸ್ಥಳವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ ಇದು 1877ರಲ್ಲಿ ಆರಂಭ ಆಗ್ಯದ. ಇದು ಲಂಡನ್ನಲ್ಲಿ ನಡೆಯುತ್ತದೆ ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ. ಇದರ ವಿಶೇಷತೆ ಏನಪ್ಪ ಅಂತಂದರೆ ಇದೊಂದು ಗ್ರಾಸ್ ಕೋರ್ಟ್ ಆಗಿದೆ ಅಂತ ಹೇಳ್ಬೋದು. ಇದು ವಿಂಬಲ್ಡನ್ ಟೆನ್ನಿಸ್ ಟೂರ್ನಿ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ
ವಿಶ್ವ ಪರಂಪರೆ ಸಮಿತಿಯ 46ನೇ ಅಧಿವೇಶನ ನವದೆಹಲಿಯಲ್ಲಿ ನಡೆದಿದೆ. ಇತ್ತೀಚೆಗೆ ವಿಶ್ವ ಪರಂಪರೆ ಸಮಿತಿಯ ಅಧಿವೇಶನ ನಡೆಸಲಾಯಿತು. ಎಷ್ಟನೇ ಅಧಿವೇಶನ ಅಂದರೆ 46ನೇ ಅಧಿವೇಶನ. ಇದು ನವದೆಹಲಿಯಲ್ಲಿ ನಡೆಸಲಾಗಿದೆ ಅಂತ ಹೇಳಬಹುದು. ಭಾರತ್ ಮಂಟಪದಲ್ಲಿ ವಿಶ್ವ ಪಾರಂಪರಿಕ ಸಮಿತಿಯ 46ನೇ ಅಧಿವೇಶನವು ಇತ್ತೀಚೆಗೆ ನಡೆದಿದೆ. ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ವಿಶ್ವ ಪರಂಪರೆ ಸಮಿತಿಯ ಅಧಿವೇಶನ ಭಾರತ ಆಯೋಜಿಸಿತ್ತು ಅಂತ ಹೇಳ್ಬೋದು. ಇಲ್ಲಿ ಭಾರತ ಇದೇ ಮೊಟ್ಟ ಮೊದಲ ಬಾರಿಗೆ 46ನೇ ಅಧಿವೇಶನ ಆಯೋಜಿಸಿದೆ. ಇದನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಿದರೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಇದರ ಧ್ಯೇಯವಾಕ್ಯ ಡಿಸ್ಕವರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಡೈವರ್ಸಿಟಿ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಭಾರತದಲ್ಲಿ ಉಲ್ಲೇಖಿಸಿದ ಭಾರತ ಪ್ರಮುಖ ತಾಣಗಳ ಬಗ್ಗೆ ಕೂಡ ಮೋದಿಯವರು ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಪ್ರಮುಖ ತಾಣಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾಷಣದಲ್ಲಿ ವ್ಯಕ್ತಪಡಿಸಿದರು. ಈಶಾನ್ಯ ಭಾರತದ ಐತಿಹಾಸಿಕ ನೋಯ್ಡಾ ಯುನೆಸ್ಕೋದ ಜನಪ್ರಿಯ ವಿಶ್ವ ಪರಂಪರೆ ಪಟ್ಟಿಗೆ ಪ್ರವೇಶಿಸಲು ನಾಮನಿರ್ದೇಶನಗೊಂಡಿದೆ ಎಂಬುದು ಮೋದಿಯವರು ಪ್ರಸ್ತಾಪನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ನೋಯ್ಡಾ ಭಾರತದ 43ನೇ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಸಾಂಸ್ಕೃತಿಕ ವಿಶ್ವ ಪರಂಪರೆಯ ಸ್ಥಾನಮಾನವನ್ನು ಪಡೆದ ಈಶಾನ್ಯ ಭಾರತದ ಮೊದಲ ಪರಂಪರೆಯ ಎಂದು ಹೆಗ್ಗಳಿಕೆ ಪಾತ್ರ ಆಗಿದೆ ಅಂತ ಹೇಳಿದರು. ಅಂದರೆ ಇತ್ತೀಚೆಗೆ ಅಸ್ಸಾಂ ರಾಜ್ಯದ ನೋಯ್ಡಾ ಏನು ಮಾಡಿದೆ ಅಂದರೆ ಈ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿದೆ. ಎಷ್ಟನೇ ಅಂದರೆ ಇದು 43ನೇ ವಿಶ್ವ ಪರಂಪರೆ ಸ್ಥಾನಮಾನವನ್ನು ಪಡೆದಿದೆ ಅಂತ ಹೇಳ್ಬೋದು. ಇದನ್ನು ಉದ್ದೇಶಿಸಿ ಮೋದಿಯವರು ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಹಲವಾರು ರೀತಿಯಲ್ಲಿ ನಮ್ಮ ದೇಶದಲ್ಲಿರುವ ಹಲವಾರು ಸ್ಥಳಗಳ ಬಗ್ಗೆ ಮೋದಿಯವರು ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಇವು ನೋಡಿಕೊಳ್ಳಿ, ಬೇಕಾದರೆ ಪಾಸ್ ಮಾಡಿಕೊಂಡು ಪ್ರಮುಖ ಅಂಶಗಳಿದ್ದಾವೆ. ಮುಂದೆ ನೋಡೋದಾದರೆ ಅದೇ ರೀತಿಯಾಗಿ US ಓಪನ್ ಟೆನ್ನಿಸ್ ಟೂರ್ನಿ ಇದು ಸ್ಥಾಪನೆಯಾಗಿದ್ದು 1881ರಲ್ಲಿ. ಸ್ಥಳ ನ್ಯೂಯಾರ್ಕ್. ಇದರ ವಿಶೇಷತೆ ಅಂದರೆ ಹಾರ್ಡ್ ಕೋರ್ಟ್. US ಓಪನ್ ಟೆನ್ನಿಸ್ ಟೂರ್ನಿ ಇದೊಂದು ಹಾರ್ಡ್ ಕೋರ್ಟ್ ಆಗಿದೆ. ಇದು ವಿಶ್ವದ ಅತಿ ಕಿರಿಯ ಟೆನ್ನಿಸ್ ಎಂಬ ಗಳಿಕೆಗೆ ಇತ್ತೀಚೆಗೆ ಭಾರತ ರೋಹನ್ ಬೋಪಣ್ಣ ಅವರು ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. 2022ರಲ್ಲಿ ಫ್ರೆಂಚ್ ಓಪನ್ ಪುರುಷರ ಡಬಲ್ಸ್ನಲ್ಲಿ ಈ ಭಾರತ ಬೋಪಣ್ಣ ಅವರು ಚಾಂಪಿಯನ್ಶಿಪ್ ಆಗಿದ್ದಾರೆ ಅಂತ ಹೇಳ್ಬೋದು ಡಬಲ್ಸ್ನಲ್ಲಿ. ಮುಂದೆ ನೋಡೋದಾದರೆ ದೇಶದ 43ನೇ ಯುನೆಸ್ಕೋ ವಿಶ್ವ ಪರಂಪರೆ ತಾಣ ಯಾವುದಪ್ಪ ಅಂತಂದರೆ ಅಸ್ಸಾಂನ ಮೊಯ್ಡಮ್. ನವದೆಹಲಿಯಲ್ಲಿ ಜರುಗಿದ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಆಯ್ಕೆ ಸಮಿತಿಯ 46ನೇ ಅಧಿವೇಶನದಲ್ಲಿ ವಿವಿಧ ದೇಶಗಳ 24 ತಾಣಗಳು ಮತ್ತು ವಿಶ್ವ ಪರಂಪರೆ ಪಟ್ಟಿಗೆ ಆಯ್ಕೆ ಮಾಡಲಾಗಿತ್ತು. ಅದರಲ್ಲಿ 19 ಸಾಂಸ್ಕೃತಿಕ ವಿಭಾಗದಲ್ಲೂ ಮತ್ತು 4 ಸ್ವಾಭಾವಿಕ ವಿಭಾಗದಲ್ಲೂ 1 ಮಿಶ್ರಿತ ವಿಭಾಗದಲ್ಲೂ ಆಯ್ಕೆ ಮಾಡಲಾಗಿದೆ. 2024ನೇ ಸಾಲಿನ ಆಯ್ಕೆಯಾದ 24 ತಾಣಗಳಲ್ಲಿ ಭಾರತದ ಒಂದು ತಾಣವಾದ ಅಸ್ಸಾಂನ ಮೊಯ್ಡಮ್ ಕೂಡ ಇದರಲ್ಲಿ ಒಂದಾಗಿತ್ತು ಅಂತ ಹೇಳ್ಬೋದು. ಇದು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ನವದೆಹಲಿಯಲ್ಲಿ 46ನೇ ವಿಶ್ವ ಪಾರಂಪರಿಕ ತಾಣವನ್ನು ನಡೆದಿದೆ. ಅದರಲ್ಲಿ ನಮ್ಮ ಭಾರತ ದೇಶದಿಂದ 43ನೇ ಯುನೆಸ್ಕೋ ವಿಶ್ವ ಪಾರಂಪರ್ಯ ತಾಣವಾಗಿ ಅಸ್ಸಾಂನ ಮೊಯ್ಡಮ್ ಆಯ್ಕೆಯಾಗಿದೆ ಅಂತ ಹೇಳ್ಬೋದು ನಾವು. ಈ ಮೂಲಕ ಭಾರತವು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ 6ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಎಷ್ಟು 6ನೇ ಸ್ಥಾನ. ಈ ಮೊಯ್ಡಮ್ ಅಸ್ಸಾಂನ 3ನೇ ತಾಣ ಆಗಿದೆ ಮತ್ತು ಮೊದಲ ಸಾಂಸ್ಕೃತಿಕ ವಿಭಾಗದ ಈಶಾನ್ಯ ಭಾಗದ ತಾಣವಾಗಿದೆ ಅಂತ ಹೇಳ್ಬೋದು. ಅಸ್ಸಾಂ ರಾಜ್ಯದ ಕಾಂಜಿರಂಗ್ ರಾಷ್ಟ್ರೀಯ ಉದ್ಯಾನವನ ಮತ್ತು ಮಾನಸ ವನ್ಯಜೀವಿ ಅಭಯಾರಣ್ಯವು 1985ರಲ್ಲಿ ನೈಸರ್ಗಿಕ ವಿಭಾಗದ ಅಡಿಯಲ್ಲಿ ವಿಶ್ವ ಪಾರಂಪರೆ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿತ್ತು. ಪ್ರಸ್ತುತವಾಗಿ ಮೊಯ್ಡಾ ತಾಣವು ಅಸ್ಸಾಂನ 3ನೇ ತಾಣವಾಗಿದೆ ಮತ್ತು ಸಾಂಸ್ಕೃತಿಕ ವಿಭಾಗದಲ್ಲಿ ಆಯ್ಕೆಯಾಗಿದೆ ಅಂತ ಹೇಳ್ಬೋದು. ಯಾವುದು ಅಸ್ಸಾಂನ ಮೊಯ್ಡಾ. ಅದೇ ರೀತಿಯಾಗಿ ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಆಯ್ಕೆ ಸಮಿತಿ ಯಾವ ರೀತಿ ಇರುತ್ತಂದರೆ ಇದು 21 ರಾಷ್ಟ್ರಗಳನ್ನು ಒಳಗೊಂಡಿದೆ. ಆ ಸಮಿತಿಯನ್ನು ರಚನೆ ಮಾಡುತ್ತದೆ. ಆ ಸಮಿತಿಯ ಸದಸ್ಯತ್ವ ಅವಧಿಯು ಪ್ರತಿ 4 ವರ್ಷಗಳೊಮ್ಮೆ ಸಮಿತಿ ಸದಸ್ಯರನ್ನು ಆಯ್ಕೆ ಮಾಡುತ್ತದೆ ಅಂತ ಹೇಳ್ಬೋದು. ಭಾರತವು 2021ರಿಂದ 2025ರವರೆಗೆ ಸದಸ್ಯತ್ವವನ್ನು ಪಡೆದಿತ್ತು. 1972ರಲ್ಲಿ ಯುನೆಸ್ಕೋ ವಿಶ್ವ ಪಾರಂಪರೆ ಪಟ್ಟಿಯ ಮೊದಲ ಸಭೆ ಆರಂಭವನ್ನು ಮಾಡಲಾಗಿದೆ. ಇತ್ತೀಚೆಗೆ ಜರುಗಿದ 45ನೇ ಅಧಿವೇಶನದಲ್ಲಿ ಆತಿಥ್ಯ ವಹಿಸಿದ ದೇಶ ಯಾವುದಪ್ಪ ಅಂತಂದರೆ ಸೌದಿ ಅರೇಬಿಯಾ.
ಅದು ವಿಶ್ವ ಪರಂಪರೆ ತಾಣಗಳ 45ನೇ ಅಧಿವೇಶನ ನಡೆದದ್ದು ಸೌದಿ ಅರೇಬಿಯಾದಲ್ಲಿ. ಇತ್ತೀಚೆಗೆ 2024ರಲ್ಲಿ 46ನೇ ಅಧಿವೇಶನ ನಡೆದದ್ದು ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳ್ಬೋದು. ನಮ್ಮ ಭಾರತ ದೇಶ ಆತಿಥ್ಯ ವಹಿಸಿತ್ತು. ಈ ಅಸ್ಸಾಂ ರಾಜ್ಯದ ಮೊಯ್ಡಾ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹೌಮ್ ರಾಜವಂಶದ ದಿಬ್ಬ ಅಥವಾ ಸಮಾಧಿ ವ್ಯವಸ್ಥೆಗೆ ಸಂಬಂಧಿಸಿದೆ. ಈ ಮೊಯ್ಡಾ ಎಂದು ಕರೆಯಲಾಗುವ ಪಿರಮಿಡ್ ರೀತಿಯ ಈ ವಿಶಿಷ್ಟ ಸಮಾಧಿ ವ್ಯವಸ್ಥೆಯನ್ನು ಕ್ರಿಸ್ತಶಕ 1228ರಿಂದ 1826ರವರೆಗೆ ಸುಮಾರು 600 ವರ್ಷಗಳ ಕಾಲ ಅಸ್ಸಾಂ ಆಳಿದ ತಾಯ್ ಹೌಮ್ ರಾಜವಂಶಕ್ಕೆ ಬಳಸುತ್ತಿತ್ತು ಅಂತ ಹೇಳ್ಬೋದು. ಅಂದರೆ ಇದೊಂದು ಸಮಾಧಿಯಾಗಿದೆ, ಇದು ಹೌಮ್ ರಾಜವಂಶಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಈ ಮೊಯ್ಡಾ ಎಲ್ಲಿದೆಯಪ್ಪ ಅಂತಂದರೆ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ಬೋದು ನಾವು. ಯುನೆಸ್ಕೋ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾದ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಇದು ಜಗತ್ತಿನ 195 ದೇಶಗಳಾದ್ಯಂತ ಇರುವ ತಾಣಗಳನ್ನು ಸಾಂಸ್ಕೃತಿಕ, ನೈಸರ್ಗಿಕ ಮತ್ತು ಮಿಶ್ರ ವಿಭಾಗದಲ್ಲಿ ಗುರುತಿಸಿ ಅವುಗಳನ್ನು ಸಂರಕ್ಷಿಸಲಾಗುತ್ತದೆ. ಅಂದರೆ ಸಂರಕ್ಷಣೆಯನ್ನು ಮಾಡುತ್ತಾರೆ ಅಂತ ಹೇಳ್ಬೋದು ಯುನೆಸ್ಕೋದವರು. ಇದನ್ನು ದೆಹಲಿ ಸುಲ್ತಾನ ಬಗ್ಗೆ ಪ್ರಮುಖ ಅಂಶಗಳು ಕೊಟ್ಟಿದ್ದಾರೆ. ಇದು ನೋಡೋದಾದರೆ ದೆಹಲಿ ರಾಜಮನೆತನಗಳ ಕ್ರಮವಾಗಿದ್ದಾವೆ. ಮೊದಲನೇದು ಗುಲಾಮಿ ಸಂತತಿ. ಇದು 1206ರಿಂದ 1290ರವರೆಗೆ ಅವಧಿವರೆಗೆ ಇವರು ಗುಲಾಮಿ ಸಂತತಿಯವರು ಆಳ್ವಿಕೆಯನ್ನು ಮಾಡ್ತಾರೆ. ನಂತರದಲ್ಲಿ ಖಿಲ್ಜಿ ಸಂತತಿಯನ್ನು ಬರುತ್ತಾರೆ. ಅವರು 1290ರಿಂದ 1320ರವರೆಗೆ ಆಳ್ವಿಕೆಯನ್ನು ನಡೆಸ್ತಾರೆ. ನಂತರ ತುಘಲಕ್ ಸಂತತಿ, ಇದು 1320ರಿಂದ 1413ರವರೆಗೆ ಈ ತುಘಲಕ್ ಸಂತತಿ ಆಳ್ವಿಕೆ ಮಾಡ್ತದೆ ಅಂತ ಹೇಳ್ಬೋದು. ಜೊತೆಗೆ 4ನೇದಾಗಿ ಸೈಯದ್ ಸಂತತಿ, ಇದು 1414ರಿಂದ 1451ರವರೆಗೆ ಆಳ್ವಿಕೆಯನ್ನು ಮಾಡುತ್ತದೆ. ಕೊನೆಯದಾಗಿ ದೆಹಲಿ ಸುಲ್ತಾನರಲ್ಲಿ ಕೊನೆಯ ರಾಜಮನೆತನ ಯಾವುದಂದರೆ ಲೂದಿ ಸಂತತಿ, ಇದು 1451ರಿಂದ 1526ರವರೆಗೆ ಆಳ್ವಿಕೆಯನ್ನು ಮಾಡುತ್ತದೆ. ಈ ಲೂದಿ ಸಂತತಿಯ ಕೊನೆಯ ಅರಸವಾಗಿರುವ ಇಬ್ರಾಹಿಂ ಲೂದಿ ಜೊತೆ ಬಾಬರ್ನ 1ನೇ ಪಾಣಿಪತ್ ಕದನ ನಡೆಯುತ್ತದೆ. 1526ರಲ್ಲಿ 1ನೇ ಪಾಣಿಪತ್ ಕದನದಲ್ಲಿ ಬಾಬರ್ ಏನು ಮಾಡ್ತಾನೆ ಅಂದರೆ ಇಬ್ರಾಹಿಂ ಲೂದಿಯನ್ನು ಸೋಲಿಸುವ ಮೂಲಕ ಮೊಘಲ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ ಅಂತ ಹೇಳ್ಬೋದು. ಅದರಿಂದ ಈ ದೆಹಲಿ ಸುಲ್ತಾನ ರಾಜಮನೆತನ ನಶಿಸಿ ಹೋಗುತ್ತದೆ. ಈ ಲೂದಿ ಮನೆತನ ಕೊನೆಯ ಮನೆತನ ಆಗಿದೆ ಅಂತ ಹೇಳ್ಬೋದು ನಾವು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಆದಷ್ಟು ಬೇಗ. ಎಲ್ಲರಿಗೂ ಟೇಕ್ ಕೇರ್. ಎಲ್ಲರೂ ಸರಿಯಾಗಿ ಓದಿಕೊಳ್ಳಿ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲೋ ಎಲ್ಲರೂ ಜಾಯ್ನ್ ಆಗಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಎಲ್ಲರೂ ಜಾಯ್ನ್ ಆಗಿ ಆದಷ್ಟು ಬೇಗ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.